ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಮೋನಿಕಾ ಮಾತಾಡ್ತಾ ಇರೋದು. ನಾನು ಸಹ ಸೂಪರ್ ಆಗಿದ್ದೀನಿ. ನಾನಿವತ್ತು ಬ್ಲೌಸ್ ಎಂಬ್ರಾಯ್ಡಿಂಗ್ ಕೊಡೋಣ ಅಂತೇಳಿ ಹಾಸನಿಗೆ ಬಂದಿದ್ದೆ. ತುಂಬ ದಿನದಿಂದ ಬ್ಲೌಸ್ ಎಂಬ್ರಾಯ್ಡಿಂಗು ಕೊಡಬೇಕಾಗಿತ್ತು, ಮತ್ತು ಬೇರೆ ಬ್ಲೌಸ್ಗಳನ್ನ ಕೊಟ್ಟಿರೋದನ್ನು ಸಹ ನಾನು ಇಸ್ಕೊಂಡಿರಲಿಲ್ಲ. ಆ ಬ್ಲೌಸ್ನ ಅವ್ರ ಟೈಮಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಹಾಗಾಗಿ ಇವತ್ತು ಕೊಟ್ಟೋಗೋಣ ಅಂತೇಳಿ ಬಂದಿದ್ದೀನಿ. ಬೇರೆ ಬ್ಲೌಸ್ಗಳನ್ನ ನಾನು ಆಲ್ರೆಡಿ ಮೊದಲೇ ಕೊಟ್ಟಿರೋ ಬ್ಲೌಸ್ಗಳನ್ನ ತೊಗೊಂಡು ಮತ್ತು ಇವತ್ತು ಕೊಡೋ ಈ ಬ್ಲೌಸ್ಗಳನ್ನ ಎಂಬ್ರಾಯ್ಡಿಂಗ್ ಡಿಸೈನ್ ಅವ್ರಿಗೇನು ಯಾವ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟೋಗೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ, ನಾನು ಎಂಬ್ರಾಯ್ಡಿಂಗು ಕೊಡೋದು 2 ಜಾಗದಲ್ಲಿ. ಆಗಲೇ ನೋಡಿದ್ರಲ್ಲ, ಅದು ಒಂದು ಜಾಗದಲ್ಲಿ, ಮತ್ತು ಈಗ ಹೋಗ್ತಾ ಇದ್ದೀನಲ್ಲ ಇಲ್ಲೊಂದು ತವ ಕೊಡ್ತೀನಿ. 2 ಹತ್ರ ಕೊಡ್ತೀನಿ. ಏಕೆಂದರೆ ತುಂಬ ಅರ್ಜೆಂಟ್ ಅಂತ ಅಂದರೆ ಈಗ ಹೋಗ್ತಿದ್ದೀನಲ್ಲ, ಅವರಾದರೆ ಬೇಗ ಕೊಡ್ತಾರೆ. ಅದು ಸ್ವಲ್ಪ ಈಗ ಮೊದಲು ನಾನು ತೋರಿಸಿದ್ನಲ್ಲ, ಅವರು ಏನು ಸ್ಯಾರಿ ಕುಚ್ಚು ಈ ಥರದ್ದೆಲ್ಲನೂ ಹಾಕಿಸೋದಾದರೆ ಅಲ್ಲಿ ಹಾಕಿಸ್ತೀನಿ. ಮತ್ತು ಮಿಷಿನ್ ಎಂಬ್ರಾಯ್ಡರಿ ಎಲ್ಲ ಆದರೆ ಅಲ್ಲಿ ಮಾಡಿಸ್ತೀನಿ. ಹ್ಯಾಂಡ್ ಎಂಬ್ರಾಯ್ಡರಿ ಆದರೆ ಇಲ್ಲಿ ಮಾಡಿಸ್ತೀನಿ. ನೋಡಿ, ಈಗ ಆಲ್ರೆಡಿ ಅವರು ಹ್ಯಾಂಡ್ ಎಂಬ್ರಾಯ್ಡರಿ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ಅಂತ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸ್ತೀನಲ್ಲ ನಾನು, ಎಲ್ಲ ಬ್ಲೌಸ್ಗಳನ್ನು ನಾನು ಇಲ್ಲೇ ಹ್ಯಾಂಡ್ ಎಂಬ್ರಾಯ್ಡರಿ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಮಿಷಿನ್ ಎಂಬ್ರಾಯ್ಡರಿದು ಡಿಸೈನ್ಸ್ಗಳು ನೋಡಿ ಈ ಥರ ಇದೆ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ. ನಾನು ಮಿಷಿನ್ ಎಂಬ್ರಾಯ್ಡರಿನೂ ಸಹ ಮಾಡಿಸಿದ್ದೀನಿ. ಆದರೆ ಜಾಸ್ತಿ ನಾನು ಇವ್ರ ಹತ್ರ ಕೊಡೋದು ಹ್ಯಾಂಡ್ ಎಂಬ್ರಾಯ್ಡರಿ, ಯಾಕೆಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವ್ರ ಹತ್ರ ಕೊಡ್ತೀನಿ. ಮಿಷನ್ ವರ್ಕ್ ನೋಡಿ, ಇದು ತುಂಬ ಚೆನ್ನಾಗಿದೆ. ಈಗ ತೋರಿಸ್ತಾ ಇರೋ ಈ 2 ಬ್ಲೌಸ್ಗಳು ಬೇರೆ ಕಸ್ಟಮರ್ದು. ನೋಡಿ ಡಿಸೈನ್ ಹೇಗಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಹಾಗಾಗಿ ನಾನು ಯಾವಾಗಲೂ ಇವ್ರ ಹತ್ರನೇ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಯಾವ ಥರ ನಾನು ಹೇಳಿದ್ನೋ ಅದೇ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ವರ್ಕ್ ಹೇಗಿದೆ ಅಂತ ನೋಡಿ. ಈ ವರ್ಕಿಗೂ ಸಹ ಮತ್ತು ಈ ವರ್ಕು ಮತ್ತು ಈ ಬ್ಲೌಸ್ ಸ್ಟಿಚಿಂಗು ಎರಡಕ್ಕೂ ಸೇರಿ ಏನು ಪ್ರೈಸ್ ಇರ್ಬೋದು ಅನ್ನೋದನ್ನು ಗೆಸ್ ಮಾಡಿ ಹೇಳಿ. ಬ್ಲೌಸ್ ವರ್ಕಿಗೆ ಕೊಟ್ಟು ಮತ್ತು ವರ್ಕ್ ಆಗಿರೋ ಬ್ಲೌಸ್ನ ತೊಗೊಂಡು ನಾನು ಇವಾಗ ಇಲ್ಲಿಗೆ ಬಂದೆ. ಇಲ್ಲಿ ನಾನು ಲೈನಿಂಗ್ ತೊಗೊಬೇಕಿತ್ತು, ಹಾಗಾಗಿ ಬಂದಿದ್ದೀನಿ. ಮತ್ತು ಒಂದು ಸ್ವಲ್ಪ ಲೇಸ್ಗಳನ್ನ ತೊಗೊಬೇಕಾಗಿತ್ತು, ಹಾಗಾಗಿ ಬಂದೆ. ನಾನು ಲೈನಿಂಗ್ನೆಲ್ಲ ಫುಲ್ ಬಂಡಲ್ನ ಹೋಲ್ಸೇಲ್ ರೇಟಲ್ಲಿ ತೊಗೊಂಡ್ಬಿಡ್ತೀನಿ. ಆದರೆ ವೈಟ್ ಕಲರ್ ಒಂದನೇ ನಾನು ತೊಗೊಳ್ಳಲ್ಲ, ಬೇಕು ಅಂದಾಗ ತೊಗೊತೀನಿ. ಏಕೆಂದರೆ ವೈಟ್ ಕಲರು ನನಗೆ ಕ್ಲಾತ್ ಬರೋದು ರೇರು. ಹಾಗಾಗಿ ವೈಟ್ ಕಲರ್ನ ನಾನು ಜಾಸ್ತಿ ತೊಗೊಳ್ಳಲ್ಲ. ಈಗ ತೊಗೊಳ್ಳೋಣ ಅಂತೇಳಿ ಬಂದೆ. 1 ಮೀಟ್ರನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೆ ಒಂದು ಕ್ರಾಫ್ಟಫ್ನ ಹೊಲಿಯೋದಕ್ಕೆ ಲೇಸ್ ಬೇಕಾಗಿತ್ತು. ಅಂದರೆ ಈ ಡಿಸೈನ್ ಲೇಸ್ನ ಇಟ್ಬಿಟ್ಟು ಹೊಲಿಯೋಣ ಅಂದ್ಬಿಟ್ಟು ಕೇಳಿದೆ ಬ್ಲೌಸ್ಗೆ. ಇದು ಬಂದು 980 ರೂಪಾಯಿ ಅಂತೆ. ಇದು 9 ಮೀಟರ್ಸ್ ಇದೆ. 980 ರೂಪಾಯಿ 9 ಮೀಟರ್ಸ್ ಇದೆ ಅಂದರೆ 1 ಮೀಟರ್ಗೆ ಎಷ್ಟಾಯಿತು ಅಂತ ನೀವು ಗೆಸ್ ಮಾಡಿ. ನಾನು ತೊಗೊಳ್ಲಿಲ್ಲ ಅದನ್ನು, ಯಾಕೆಂದರೆ ತುಂಬ ಕಾಸ್ಟ್ಲಿ ಆಯಿತು. ಅದು ಬೇಡ ಅಂದ್ಕೊಂಡು ಬಂದೆ. ನಾನೇನು ಅದನ್ನು ತೊಗೊಂಬಂದು ಸ್ಟಿಚ್ ಮಾಡಿಬಿಡ್ತೀನಿ. ಆದರೆ ಕಸ್ಟಮರು ಅದರ ರೈಟ್ ಇಷ್ಟು ಅಂತ ಹೇಳಿದ್ರೆ ಅವ್ರು ಕೊಡಲ್ಲ. ಹಾಗಾಗಿ ನನ್ನ ಹತ್ರನೇ ಕೆಲವೊಂದು ಲೇಸ್ ಇದೆ, ನೋಡೋಣ ಅದೇ ಆಗುತ್ತಾ ಅಂದ್ಕೊಂಡು ಬಂದಿದ್ದೀನಿ, ಬೇಡ ಅಂತ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಇಲ್ಲಿ ನೋಡಿದ್ರೆ ನನ್ನ ಗಾಡಿ ಎಲ್ಲಿ ನಿಲ್ಲಿಸಿದ್ದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ಏನಾಯಿತು ಅಂತ ಭಯ ಬೇರೆ. ನಾನು ಗಾಡಿನ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾನೇ ಇಲ್ಲ. ನಾನು ಯಾವ ಜಾಗದಲ್ಲಿ ನಿಲ್ಲಿಸಿದ್ದೆ ಅನ್ನೋದು ನನಗೆ ಸಹ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ನಾನು ಗಾಡಿನ ಹುಡುಕ್ತಾ ಇದ್ದೀನಿ. ಇಲ್ಲೇ ನಿಲ್ಲಿಸಿದ್ನಲ್ಲ, ಏನಾಯಿತು ಅಂತ. ರೋಡ್ ಕೆಲಸ ಬೇರೆ ಮಾಡ್ತಾಯಿದ್ರು, ಹಾಗಾಗಿ ತುಂಬ ರೋಡ್ ಬ್ಲಾಕ್ ಬೇರೆ ಆಗಿತ್ತು. ರೋಡ್ ಬ್ಲಾಕ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ತೊಗೊಂಡು ಹೋಗಲಿಲ್ಲ. ಇಲ್ಲೇ ನಿಲ್ಲಿಸ್ಬಿಟ್ಟು ನೆಟ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸ್ಬಿಟ್ಟು ಹೋದೆ. ಆದರೆ ಎಲ್ಲಿ ನಿಲ್ಲಿಸಿದೆ ಅನ್ನೋದು ನನಗೆ ನೆನಪಾಗ್ತಾ ಇಲ್ಲ. ಅಥವಾ ಗಾಡಿ ಯಾರಾದರೂ ಕತ್ಕೊಂಡು ಹೋಗ್ಬಿಟ್ರೋ ಅನ್ನೋ ಭಯದಲ್ಲಿ ಗಾಡಿನ ಹುಡುಕ್ತಾ ಇದ್ದೀನಿ. ನೋ ಪಾರ್ಕಿಂಗಲ್ಲಿ ಏನಾದರೂ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಾ, ಪೊಲೀಸ್ ಅವ್ರು ಎತ್ತಕೊಂಡು ಹೋಗ್ಬಿಟ್ಟಿದ್ದಾರಾ ಅನ್ನೋ ಭಯ, ಅಥವಾ ಕಳ್ಳರು ತೊಗೊಂಡು ಹೋಗ್ಬಿಟ್ಟಿದ್ದಾರಾ ಅನ್ನೋ ಭಯ. ಒಟ್ಟಿನಲ್ಲಿ ಏನು ಮಾಡಿದ್ರು ನನ್ನ ಗಾಡಿ ಮಾತ್ರ ಸಿಗಲೇ ಇಲ್ಲ. 2 ರೌಂಡ್ ಹುಡುಕ್ತೆ, ಸಿಗ್ತಾನೇ ಇಲ್ಲ. ಎಲ್ಲಿದೆಯಪ್ಪ ಅಂದ್ಕೊಂಡು ಹುಡುಕ್. ಅಯ್ಯೋ, ಇಲ್ಲೇ ಇದೆ. ನಾನು 2 ರೌಂಡ್ ಹುಡುಕೊಂಬಂದೆ, ನಿನ್ನ ಕಳೆದೋಗ್ಬಿಟ್ಟಿದ್ಯಾ ಅಂತ. ಎಲ್ಲಿ ನಿಲ್ಲಿಸಿದೆ ಅನ್ನೋದು ಗೊತ್ತಿಲ್ಲ.
ಕೊನೆಗೂ ಬೈಕ್ ಸಿಕ್ತು. ಬೈಕು ಇರೋ ಜಾಗದಲ್ಲೇ ಇದೆ, ನಾನು ಎಲ್ಲಿ ನಿಲ್ಸೋಗಿದ್ನೋ ಅಲ್ಲೇ ಇದೆ. ಆದರೆ ನಾನೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ, ಯಾಕೆಂದರೆ ಬೈಕ್ ನಿಲ್ಲಿಸಿ ಹೋಗಿದ್ದು ಒಂದು ಕಡೆ, ಮತ್ತೆ ಬಂದಿದ್ದೆ ಒಂದು ಕಡೆ. ಹಾಗಾಗಿ ಬೈಕು ಇಲ್ವಲ್ಲ ಅಂತ ಸ್ವಲ್ಪ ಭಯ ಆಗೋಯ್ತು. ಸಿಕ್ತು, ಇವಾಗ ಬೈಕ್ನ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಬ್ಲೌಸ್ ಎಂಬ್ರಾಯ್ಡಿಂಗ್ ಎಲ್ಲ ಕೊಟ್ಟು ಎಲ್ಲ ಆಯಿತು. ನಿಮಗೆ ತೋರಿಸಿದ್ನಲ್ಲ ಡಿಸೈನ್ಸ್ ಎಲ್ಲ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.